ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈ ಅಮಾನವೀಯ ಘಟನೆಯನ್ನು ಕೇಳಿದ ಮೇಲಂತರೂ ಆ ದುರುಳರ ಮೇಲೆ ಎಷ್ಟು ಕೋಪ ಉಕ್ಕಿ ಬರ್ತಾ ಇದೆ ಅಂದರೆ ಅದನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮಗೆ ಈ ಅನ್ಯ ಕೋಮಿನವರು ಜೊತೆಗೆ ಈ ಬೇರೆ ಅನ್ಯ ಧರ್ಮೀಯರು ಗೋವುಗಳನ್ನು, ಈ ಕಾಮಧೇನುವನ್ನು ಯಾವ ರೀತಿಯಾಗಿ ಕಾಣ್ತಾರೆ ಅಥವಾ ಅವರು ಪೂಜ್ಯನೀಯ ಭಾವನೆಯಿಂದ ಕಾಣ್ತಾರೋ ಇಲ್ವೋ ಅದು ಇಲ್ಲಿ ನಮಗೆ ಪ್ರಶ್ನೆ ಅಲ್ಲ. ಆದರೆ ಪ್ರತಿನಿತ್ಯ ಯಾವ ಧರ್ಮದವರೇ ಇರಲಿ ಈ ಹಸುವಿನ ಹಾಲನ್ನು ಬಳಸ್ತಾನೆ ಇರ್ತಾರೆ, ಜೊತೆಗೆ ಅದರಿಂದಲೇ ಬದುಕ್ತಾ ಇರ್ತಾರೆ. ತಾಯಿಯ ಹಾಲನ್ನು ಹೊರತುಪಡಿಸಿದರೆ ಇದೇ ಹಸುಗಳ ಹಾಲನ್ನೇ ಮಕ್ಕಳಿಗೆ ಉಣಬಡಿಸಲಾಗತ್ತೆ. ಆದರೆ ಈ ಹಸುಗಳು ನಮ್ಮ ಪಾಲಿಗಂತರೂ ದೈವ ಸ್ವರೂಪ. ಆದರೆ ಈ ಏನೂ ಅರಿಯದಂತಹ ಆ ಮೂಕ ಪ್ರಾಣಿಗಳ ಮೇಲೆ ಈ ಪಾಪಿಗಳು ಅಟ್ಟಹಾಸವನ್ನು ತೋರಿಬಿಟ್ಟಿದ್ದಾರೆ. ಅಂತಹ ಅಮಾನವೀಯ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಜಮೀರ್ ಅಹಮದ್ ಅವರ ಕ್ಷೇತ್ರ ದೇ ಚಾಮರಾಜಪೇಟೆಯಲ್ಲಿ ನಡೆದಿರೋದು. ಹಸುಗಳ ಕೆಚ್ಚಲನ್ನೇ ಕತ್ತರಿಸಿಬಿಟ್ಟು ಈ ಕಿಡಿಗೇಡಿಗಳು ದರ್ಪವನ್ನು ಮೆರೆದು ಬಿಟ್ಟಿದ್ದಾರೆ, ಅಟ್ಟಹಾಸವನ್ನು ತೋರಿಬಿಟ್ಟಿದ್ದಾರೆ. ಇವರು ಮನುಷ್ಯರೋ ಅಥವಾ ರಾಕ್ಷಸರೋ ಗೊತ್ತಾಗ್ತಾ ಇಲ್ಲ. ಈ ಘಟನೆ ಎಲ್ಲಿ ಹೇಗಾಯಿತು, ಈ ಪಾಪಿಗಳು ಯಾರು ಅನ್ನೋ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಹೇಳೋ ಕೆಲಸ. ಈ ಘಟನೆ ನಡೆದಿರೋದು ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ. ಚಾಮರಾಜಪೇಟೆಯ ಈ ಓಲ್ಡ್ ಪೆನ್ಷನ್ ಮೊಹಲ್ಲಾ ಇದೆಯಲ್ಲ, ಅಲ್ಲಿ ಒಂದು ದನದ ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯ ಹಿಂಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಈ ಘಟನೆ ನಡೆದು ಬಿಟ್ಟಿದೆ. ಕರ್ಣ ಅನ್ನೋ ವ್ಯಕ್ತಿ ಒಟ್ಟು 8 ಹಸುಗಳನ್ನು ಸಾಕ್ಕೊಂಡಿದ್ದಾರೆ. ಅದರಲ್ಲಿ 3 ಹಸುಗಳು ಈ ಹಾಲು ಕರೆಯುವ ಸಲುವಾಗಿ ಆ ರಸ್ತೆಯಲ್ಲೇ ಕಟ್ಟಾಕ್ತಾರೆ ಅವರು. ಯಾಕೆಂದರೆ ಅಲ್ಲಿ ಜಾಗಗಳು ಇಲ್ಲದೆ ಇರೋ ಹಾಗೆ ಪ್ರತಿನಿತ್ಯ ಅವುಗಳನ್ನು ಹೊಡ್ಕೊಂಡು ಹೋಗೋ ಸಲುವಾಗಿ ಈ ಹಸುಗಳ ಹಾಲನ್ನು ಕರೆಯೋ ಸಲುವಾಗಿ ಅಲ್ಲಿ ರಸ್ತೆಯಲ್ಲೇ ಕಟ್ಟಾಕ್ತಾರೆ. ಯಾಕೆಂದರೆ ಅಲ್ಲಿ ಕಟ್ಟಾಕದೇ ಇದ್ದರೆ ಅಲ್ಲಿ ಬಂದು ಎಲ್ಲರೂ ಕೂಡ ಬೈಕ್ಗಳನ್ನು ನಿಲ್ಲಿಸ್ತಾರೆ. ಹಾಗಾಗಿ ಅವರು ಬೈಕ್ಗಳನ್ನು ನಿಲ್ಲಿಸಿದರೆ ನಮಗೆ ಹಾಲು ಕರೀಲಿಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿ ಅದೇ ದನದ ಆಸ್ಪತ್ರೆ ಸಮೀಪ ಇರ್ತಕ್ಕಂಥ ರಸ್ತೆಯಲ್ಲಿ ಆ ಹಾಲು ಕೊಡ್ತಕ್ಕಂಥ ಹಸುಗಳನ್ನು ಕಟ್ಟಾಕ್ತಾರೆ. ಅದರ ರಾತ್ರಿ ಯಾರೋ ಈ ದುರುಳರು ರಾತ್ರಿ ಬ್ಲೇಡ್ನಿಂದ ಕೆಚ್ಚಲನ್ನು ಕೊಯ್ದು ಹೋಗಿಬಿಟ್ಟಿದ್ದಾರೆ. 3 ಹಸುಗಳ ಕೆಚ್ಚಲು ಕೂಡ ಕತ್ತರಿಸ್ಕೊಂಡು ಹೋಗ್ಬಿಟ್ಟಿದೆ. ಇನ್ನೊಂದು ಹಸುವಿನ ಕೆಚ್ಚಲು ಇದೆಯಲ್ಲ ಅದು ಜೋತಾಡಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಆ ಹಸುಗಳು, ಆ ಮೂಕ ಪ್ರಾಣಿಗಳು, ಆತ ತನ್ನ ಹತ್ರ ಏನಕ್ಕೆ ಬರ್ತಾ ಇದ್ದಾನೆ, ತನ್ನ ಸಮೀಪ ಯಾವ ಕೃತ್ಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅನ್ನೋ ಅರಿವಿಲ್ಲದೆ ಸೈಲೆಂಟ್ ಆಗಿದ್ದಂಥ ಮೂಕ ಜೀವಿಗಳ ಕೆಚ್ಚಲಿಗೆ ಕೈ ಹಾಕಿ ಚಿಕ್ಕ ಬ್ಲೇಡ್ನಿಂದ ಕತ್ತರಿಸಿ ಹೋಗ್ಬಿಟ್ಟಿದ್ದಾನೆ. ತೀವ್ರ ರಕ್ತಸ್ರಾವವಾಗ್ತಾ ಇದೆ. ಆ ಕ್ಷಣ ಬೆಳಗ್ಗೆ ಅದನ್ನು ಮುಂಜಾನೆ 4:15 ಅದನ್ನು ನೋಡಿದಂಥ ಮನೆಯ ಎದುರಿಗಿದ್ದಂಥ ಮಹಿಳೆಗಂತರೂ ಅರೆಕ್ಷಣ ಶಾಕ್ ಆಗಿಬಿಟ್ಟಿದೆ. ಯಾಕೆಂದರೆ ರಸ್ತೆಯ ತುಂಬೆಲ್ಲ ರಕ್ತ ಹರಿತಾ ಇತ್ತಂತೆ. ಮುಂಜಾನೆ ಅಂದರೆ ಇವತ್ತು ಬೆಳಗ್ಗೆ ಈ ಘಟನೆ ಬೆಳಕಿಗೆ ಬಂದಿರೋದು. ಸದ್ಯ ಈಗ ಹಸುಗಳಿಗೆ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ವೈದ್ಯರು ಕೂಡ ಆ ಒಂದು ಕೆಚ್ಚಲುಗಳನ್ನು ಯಾವ ರೀತಿಯಾಗಿಯೂ ಕೂಡ ಅದನ್ನು ನಾವು ಏನು ಪ್ಯಾಚಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ. ಕೈಚಲ್ಲಿ ಹೋಗಿಬಿಟ್ಟಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಇದು ಬೆಳಕಿಗೆ ಬಂದಿರೋದು. ನಾನು ಹೇಳಿದ್ನಲ್ವ, ಮನೆಯ ಎದುರಿಗಿದ್ದಂಥ ಮಹಿಳೆ ಆರಂಭದಲ್ಲಿ ನೋಡಿರೋದು. ರಸ್ತೆಯ ಪಕ್ಕದಲ್ಲೇ ಮಲಗಿದ್ದಂಥ 3 ಹಸುಗಳ ಕೆಚ್ಚಲುಗಳನ್ನು ಈ ರೀತಿಯಾಗಿ ಕೊಯ್ದ ಕಿಡಿಗೇಡಿಗಳ ವಿಕೃತಿ ಇದೆಯಲ್ಲ, ಅದು ಯಾರು ಕೂಡ ಸಹಿಸಿಕೊಳ್ಳಲಿಕ್ಕೆ ಅಸಾಧ್ಯವಾದದ್ದು. ಇಡೀ ರಾತ್ರಿ ಕೂಗಲಿಕ್ಕಾಗದೆ, ಚೀರಲಿಕ್ಕಾಗದೆ, ಅದನ್ನು ವ್ಯಕ್ತಪಡಿಸ್ಲಿಕ್ಕಾಗದೆ, ಎದುರಿಗೆ ಯಾರೋ ಓಡಾಡ್ತಾ ಇದ್ದರೆ ಅವರಿಗೆ ಹೇಳಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದಂಥ ಮೂಕ ಪ್ರಾಣಿಗಳು ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡಿಬಿಟ್ಟಿವೆ. ಇನ್ನೂ ಭಯಾನಕತೆ, ಈ ಕ್ಷಣದ ಭೀಕರತೆಯನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಆ ಒಂದು ಕೆಚ್ಚಲನ್ನು ಕಚ್ಕೊಂಡು ಆ ಶ್ವಾನ ಒಂದು ಕಡೆ ಹೋಗಿಬಿಟ್ಟಿತ್ತಂತೆ. ಅದನ್ನು ಅಲ್ಲಿದ್ದಂಥ ಸ್ಥಳೀಯರೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದು ಕಡೆ ಅದನ್ನು ಸಾಕಿದ್ದಂತಹ ಕರ್ಣ ಅವರ ಆಕ್ರೋಶ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಯಾರೋ ಈ ಜಿಹಾದಿ ಮನಸ್ಥಿತಿಯವರೇ ಈ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಈ ರಾಜ್ಯ ನಮ್ಮದು ಅಂತ ಹಲ್ಲು ಕಚ್ಚಿ ಮಾತಾಡೋರೆ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿಬಿಟ್ಟಿದ್ದಾರೆ ಅನ್ನೋ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಪೊಲೀಸ್ನವರು ಯಾಕೆ ಹೆಚ್ಚಾಗಿ ಸ್ಟ್ರಿಕ್ಟ್ ಆಗಿಲ್ಲ, ಜೊತೆಗೆ ರಾತ್ರಿ ಗಸ್ತು ಬರೋದಿಲ್ಲ, ಜೊತೆಗೆ ಯಾರು ಕೂಡ ಅಲ್ಲಿ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರೋದು. ಆ ಏರಿಯಾ ಪೂರ್ತಿ ಮಾದಕ ನಶೆ ಕಡಲಾಗಿಬಿಟ್ಟಿದೆಯಂತೆ. ಅಲ್ಲಿ ಎಲ್ಲವೂ ಸಿಗುತ್ತೆ, ಎಲ್ಲವನ್ನೂ ಕೂಡ ಈ ಮಾದಕ ನಶೆಯಲ್ಲಿ ಎಲ್ಲರೂ ಕೂಡ ಯುವಕರು ತೇಲ್ತಾ ಇರ್ತಾರೆ. ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೂ ಹೋಗೋದಿಲ್ಲ. ಒಂದು ಕಡೆ ಈ CCTVಗಳನ್ನು ಇಟ್ಟರೂ ಕೂಡ ಅದನ್ನು ಯಾರೋ ಒಬ್ಬರು ಬಂದು ರಾತ್ರೋರಾತ್ರಿ ಕಿತ್ತಾಕಿ ಹೋಗಿಬಿಡ್ತಾರೆ. ನಮ್ಮ ಈ ಅನೈತಿಕ ಚಟುವಟಿಕೆಗಳೆಲ್ಲವೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ಗೊತ್ತಾಗಿಬಿಡುತ್ತೆ ಅಂತ ಹೇಳಿ ಹಾಕಿದಂಥ CCTVಗಳನ್ನು ಕೂಡ ಕಿತ್ತಾಕಿ ಹೋಗಿಬಿಡ್ತಾರಂತೆ. ಈ ಪಾಪಿಗಳ ಕೃತ್ಯಕ್ಕೆ ಸದ್ಯ ಈಗ ಸ್ಥಳೀಯರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ಕಡೆ ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕಾಮಧೇನುವನ್ನು ಪೂಜೆ ಮಾಡ್ತೀವಿ,
ದೈವ ಸ್ವರೂಪ ಅಂತ ಹೇಳ್ತೀವಿ. ಆ ರೀತಿಯಾಗಿ ನಂಬಿಕೆಯಿಂದ ನಾವು ಬದುಕ್ತಾ ಬರ್ತಾ ಇದ್ದೀವಿ. ನಮ್ಮೆಲ್ಲ ಹಬ್ಬಗಳು ಕೂಡ ಪ್ರಾಥಮಿಕವಾಗಿ ಮುಂಜಾನೆ ಗೋವನ್ನು ಪೂಜೆ ಮಾಡೋದರಿಂದಲೇ ಶುರುವಾಗುತ್ತೆ. ಇಂತಹ ಗೋವುಗಳ ಮೇಲೆ ಈ ರೀತಿಯಾದಂಥ ಹಟ್ಟಹಾಸವನ್ನು ತೋರೋದನ್ನು ಯಾರು ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸದ್ಯ ಈಗ ಆ ಸ್ಥಳಕ್ಕೆ ಹಿಂದೂ ಕಾರ್ಯಕರ್ತರು ಕೂಡ ಬಂದುಬಿಟ್ಟಿದ್ದಾರೆ. ಈ ಕೃತ್ಯವನ್ನು ಖಂಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಸ್ಥಳಕ್ಕೆ 20ರಿಂದ ಹೆಚ್ಚು ಕಾಟನ್ಪೇಟೆ ಪೊಲೀಸರು ಕೂಡ ಬಂದುಬಿಟ್ಟಿದ್ದಾರೆ. ಇದರ ವಿರುದ್ಧವಾಗಿ ಇದೇ ಹಸುಗಳನ್ನು ಸಾಕಿದಂಥ ಮಾಲೀಕ ಈಗಾಗಲೇ ಕಾಟನ್ಪೇಟೆಯ ಪೊಲೀಸ್ ಸ್ಟೇಷನ್ಗೆ ಹೋಗೂ ಕೂಡ ಕಂಪ್ಲೇಂಟನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಆದರೆ ಈ ಘಟನೆ ನಡೀಲಿಕ್ಕೂ ಕೂಡ ಇದು ಕಾರಣವಿರಬಹುದು ಅಂತ ಮಾಲೀಕ ಆರೋಪ ಮಾಡ್ತಾ ಇರೋದು. ಆರಂಭದಲ್ಲಿ ಆ ದನದ ಆಸ್ಪತ್ರೆಯನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ಹಸುಗಳು ಅಂದರೆ ಈ ಮಾಲೀಕನ ಹಸುಗಳು ಕೂಡ ಹೋರಾಟಕ್ಕೆ ಇಳಿದಿದ್ವಂತೆ. ಅಂದರೆ ಈ ಹಸುಗಳನ್ನು ಇಟ್ಕೊಂಡು ಕೂಡ ಅವರು ಹೋರಾಟ ಮಾಡಿದ್ರಂತೆ. ಯಾವ ಹಸುಗಳಿಂದ ಹೋರಾಟ ಮಾಡಲಾಯಿತೋ ಅದೇ ಹಸುಗಳನ್ನು ಟಾರ್ಗೆಟ್ ಮಾಡಿಯೇ ಈ ನೀಚರು, ಈ ದುರುಳರು, ಈ ದುಷ್ಟರು ಉದ್ದೇಶಪೂರ್ವಕವಾಗಿಯೇ ಆ ಕೆಚ್ಚಲನ್ನು ಕತ್ತರಿಸಿ ಹಾಕಿದ್ದಾರೆ ಅಂತ ಹೇಳಿ ಆ ಮಾಲೀಕರು ಆರೋಪ ಮಾಡ್ತಾ ಇರೋದು. ಇದನ್ನು ನಾವು ತುಂಬ ಗಮನಾರ್ಹವಾಗಿ ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಬೇರೆ ಯಾವ ಹಸುಗಳ ಮೇಲೂ ಕೂಡ ಆತ ತನ್ನ ಈ ಒಂದು ಕೆಟ್ಟ ಮನಸ್ಥಿತಿಯನ್ನು ತೋರಬಹುದಾಗಿತ್ತು. ಆದರೆ ಈ ಉದ್ದೇಶಪೂರ್ವಕವಾಗಿ ಕೂಡ ಈ ಹಸುಗಳನ್ನೇ ಟಾರ್ಗೆಟ್ ಮಾಡಿ ಆ ಹಸುಗಳ ಕೆಚ್ಚಲನ್ನು ಕೂಡ ಕತ್ತರಿಸಿ ಹಾಕಲಿಕ್ಕೆ ಇದೇ ಉದ್ದೇಶವಿರಬಹುದು ಅನ್ನೋ ಆರೋಪ ಕೂಡ ಮಾಡ್ತಾ ಇರೋದು. ಒಂದು ಕಡೆ DCPಗಳು, ACPಗಳು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ನಾವು ಎಷ್ಟು ಬಾರಿ ಹೇಳಿದ್ದೀವಿ, ಇಲ್ಲಿ ಈ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳು ನಡೀತಾನೆ ಇರುತ್ತೆ, ಅದರ ವಿರುದ್ಧವಾಗಿ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಎಷ್ಟು ಬಾರಿ ಹೇಳಿದ್ರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದೇ ಇಲ್ಲ ಅಂತ ಹೇಳಿ ಅಲ್ಲಿನ ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಇನ್ನೊಂದು ಕಡೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇದೊಂದು ನೀಚ ಕೃತ್ಯ, ಇಸ್ಲಾಮಿಕ್ ಶಕ್ತಿಯ ಪ್ರದರ್ಶನ ಶುರುವಾಗ್ಬಿಟ್ಟಿದೆ, ರಾಕ್ಷಸಿ ಕೃತ್ಯ ಇದು, ಅದಕ್ಕೊಂದು ತಾಜಾ ಉದಾಹರಣೆ ಅಂತ ಹೇಳಿ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಅವರು ಇರೋ ಕ್ಷೇತ್ರ ಇದು, ಇದನ್ನು ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಹಸು ಹಿಂದೂಗಳಿಗೆ ಅತ್ಯಂತ ಪೂಜನೀಯ ಪ್ರಾಣಿ. ಅದು ಬರೀ ಪ್ರಾಣಿ ಮಾತ್ರವಲ್ಲ, ನಮಗೆ ಅನ್ನ ಹಾಕತ್ತೆ. ಇನ್ನೂ ಹೆಚ್ಚದಾಗಿ ಉತ್ತರ ಕರ್ನಾಟಕ ಭಾಗದಲ್ಲಂತರೂ ಪಶುಗಳ ಮೇಲೆ ನಡೀತಕ್ಕಂಥ ಹಬ್ಬದ ಆಚರಣೆಗಳು ಇರ್ಬೋದು, ಅವುಗಳ ಪೂಜೆ ಇರ್ಬೋದು, ಎಲ್ಲವೂ ಕೂಡ ಅತ್ಯಂತ ವಿಶೇಷ, ಜೊತೆಗೆ ಅಷ್ಟೇ ಪೂಜನೀಯ ಕೂಡ. ಎಲ್ರಿಗೂ ಕೂಡ ನಮ್ಮ ಹಿಂದೂಗಳಿಗೆ ಹೆಚ್ಚಾಗಿ ಹಸುಗಳ ಮೇಲಿನ ಗೌರವ, ಈ ಘಟನೆ ಎಲ್ರಿಗೂ ಕೂಡ ಮನಕಲ್ಕೋದು. ಯಾಕೆ ಅಂದರೆ ಆ ರೀತಿಯಾಗಿ ನಾವು ಗೌರವವನ್ನು ಕೊಡ್ತೀವಿ, ಆ ರೀತಿಯಾಗಿ ಪೂಜೆ ಮಾಡ್ತೀವಿ. ಅದು ಔಷಧಿ ಕೊಡುತ್ತೆ, ಗೊಬ್ಬರ ಕೊಡುತ್ತೆ, ಅದರ ಜೊತೆಗೆ ರೈತನಿಗೆ ಬೆನ್ನೆಲುಬು ಕೂಡ. ಅದರ ಕೆಚ್ಚಲನ್ನು ಕೊಯ್ದು ನೀಚರು ಈ ರೀತಿಯ ಕೃತ್ಯವನ್ನು ಮಾಡಿದಾರಲ್ಲ, ಅವ್ರನ್ನ ಒಳಗಡೆ ಹಾಕದಿದ್ದರೆ ಇದೇ ಶ್ರೀರಾಮ ಸೇನೆಯಿಂದ ಜಮೀರ್ ವಿರುದ್ಧ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ವೀಕ್ಷಕರು, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದೆ, ಆದರೂ ಅದು ಅಷ್ಟು ಸರಿಯಾಗಿಯೂ ಕೂಡ ಜಾರಿ ಬಂದಿಲ್ಲ. ಇನ್ನೂ ಅನೇಕ ಕಡೆ ಈ ಗೋಹತ್ಯೆ ಘಟನೆಗಳು ಕೂಡ ನಡೀತಾನೆ ಇರುತ್ತೆ. ಈ ಗೋವುಗಳ ಕಳ್ಳ ಸಾಗಾಣಿಕೆ ಕೂಡ ನಡೀತಾನೆ ಇರುತ್ತೆ. ನಿರಂತರವಾಗಿ ಕಸಾಯಿ ಖಾನೆಗೆ ಹಸುಗಳು ಹೋಗ್ತಾ ಇವೆ. ಅದನ್ನು ತಡೆಯಬೇಕಾದಂಥವರು ಕೂಡ ತಡೀತಾ ಇಲ್ಲ, ನೋಡ್ಕೊಂಡು ಸುಮ್ಮನಿದ್ದಾರೆ. ಈ ಸರ್ಕಾರವು ಕೂಡ ಅದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದೆ ಅಂತ ನೇರವಾಗಿ ಕೂಡ ಸ್ಥಳೀಯರು ಆಕ್ರೋಶವನ್ನು ಮಾಡ್ತಾ ಇರೋದು. ಇಂಥ ಘಟನೆಗಳನ್ನು ಹತ್ತಿಕ್ಕಬೇಕಾಗತ್ತೆ. ಕಾನೂನಾತ್ಮಕವಾಗಿ ನೇರವಾಗಿ ಇಂಥವ್ರನ್ನ ಒದ್ದು ಒಳಗೆ ಹಾಕಿ ಅವ್ರ ವಿರುದ್ಧವಾಗಿ ಕಠಿಣ ಕಾನೂನಿನ ಪ್ರಕ್ರಿಯೆಗಳನ್ನು ಜಾರಿಗೊಳಿಸಬೇಕಾಗತ್ತೆ. ನೇರವಾಗಿ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತಷ್ಟೇ. ವೀಕ್ಷಕರೇ, ಈ ಘಟನೆಯ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.